ಒಂದು ಹುಡುಗಿಗೆ ತನ್ನ ಮದ್ವೆಯಲ್ಲಿ ತುಂಬಾನೇ ಗಿಫ್ಟ್ ಸಿಗತ್ತೆ. ಗೋಲ್ಡ್, ಸಿಲ್ವರ್, ಕ್ಯಾಶ್, ಸ್ಯಾರೀಸ್ ಎಕ್ಸೆಟ್ರಾ. ಅವರ ತಂದೆ ತಾಯಿ ಕಡೆಯಿಂದ, ಹಸ್ಬೆಂಡ್ ಕಡೆಯಿಂದ, ಇನ್ಲಾಸ್ ಕಡೆಯಿಂದ, ಅವರ ರಿಲೇಟಿವ್ಸ್ ಕಡೆಯಿಂದ. ಈ ಎಲ್ಲಾ ಪ್ರಾಪರ್ಟಿ ಯಾರಿಗ್ ಸೇರಿದ್ದು? ಈ ಎಲ್ಲಾ ಪ್ರಾಪರ್ಟಿನ ನಾವು ಸ್ತ್ರೀಧನ್ ಅಂತ ಕರಿತೀವಿ. ಅಂದ್ರೆ ಆ ಮಹಿಳೆಗೆ ಸೇರದಂತ ಪ್ರಾಪರ್ಟಿ. ಆ ಪ್ರಾಪರ್ಟಿ ಮೇಲೆ ಅವರಿಗೆ ಸಂಪೂರ್ಣ ಅಧಿಕಾರ ಇದೆ. ಅಬ್ಸಲ್ಯೂಟ್ ರೈಟ್ ಕ್ರಿಯೇಟ್ ಆಗುತ್ತೆ. ಸೆಕ್ಷನ್ 14 ಆಫ್ ಹಿಂದೂ ಸಕ್ಸೆಷನ್ ಆಕ್ಟ್ ಇದನ್ನ ಗ್ರಾಂಟ್ ಮಾಡುತ್ತೆ. ಅವ್ರು ಅದನ್ನ ಹೇಗ್ ಬೇಕಾದ್ರೂ ಯೂಸ್ ಮಾಡಬಹುದು, ಅಥವಾ ಸೇಲ್ ಮಾಡಬಹುದು, ಅಥವಾ ಅದನ್ನ ಗಿಫ್ಟ್ ಆಗಿನೂ ಸಹ ಕೊಡಬಹುದು. ಸೊ ಸ್ತ್ರೀಧನ್ ಅಂತಂದ್ರೆ ಕೇವಲ ಮದ್ವೆ ಅಲ್ಲಿ ಕೊಟ್ಟಂತ ಪ್ರಾಪರ್ಟಿ ಅಷ್ಟೇ ಅಲ್ಲ, ಅವರಿಗೆ ಮಗುವಾದಾಗ ಅಥವಾ ಯಾವುದೇ ರೀತಿ ಅವರಿಗೆ ಯಾರೇ ಗಿಫ್ಟ್ ಕೊಡುವಂತ ಪ್ರಾಪರ್ಟಿ ಆಗ್ಲಿ, ಅವರ ಸ್ವಂತ ಅರ್ನಿಂಗ್ಸ್, ಅವರ ಸೇವಿಂಗ್ಸ್, ಅವರ ಹೆಸರಲ್ಲಿರುವಂತ ಯಾವುದೇ ಪ್ರಾಪರ್ಟಿ ಎಲ್ಲಾನು ಸ್ತ್ರೀಧನ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಅಂಡ್ ಇದೆಲ್ಲದ್ರ ಮೇಲೆ ಅವರಿಗೆ ಕಂಪ್ಲೀಟ್ ಅಧಿಕಾರ ಇರುತ್ತೆ. ಸ್ತ್ರೀಧನ್ ಸ್ಪೆಷಲಿ ಡಿವೋರ್ಸ್ ಕೇಸಸ್ ಅಲ್ಲಿ ಹೆಚ್ಚಿಗೆ ಕೇಳಿರ್ತೀರಿ. ಡಿವೋರ್ಸ್ ಕೇಸ್ ಫೈಲ್ ಮಾಡಿದಾಗ ಸ್ತ್ರೀಧನ್ ನ ಡಿಮ್ಯಾಂಡ್ ಮಾಡೋದು. ಯಾಕಂದ್ರೆ ಕೆಲವೊಂದು ಮನೆಗಳಲ್ಲಿ ಅತ್ತೆ ಮಾವ ಅಥವಾ ಹಸ್ಬೆಂಡ್, ಇಲ್ಲ ನಾನು ಅವ್ರ ಮದ್ವೆಗೆ ಗಿಫ್ಟ್ ಆಗಿ ಕೊಟ್ಟಿದ್ದೆ, ಇಲ್ಲ